ಪ್ರವಾಸಿಗರ ಸ್ವರ್ಗ ಅಂತ ಕರೆಯಲಾಗುವಂತಹ ಕಾಫಿ ನಾಡು ಚಿಕ್ಕಮಗಳೂರಿಗೆ ಸಾಕಷ್ಟು ಜನ ಪ್ರವಾಸಿಗರು ಆಗಿಂದಾಗ ಭೇಟಿ ಕೊಡ್ತಿರ್ತಾರೆ. ಕಾರಣ ಈ ಚಿಕ್ಕಮಗಳೂರಲ್ಲಿ ಅನೇಕ ವಿಶೇಷ ತಾಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಬರ್ತಾರೆ. ಬಟ್ ಇಲ್ಲಿ ಬರುವಂತಹ ಪ್ರವಾಸಿಗರು ಇನ್ನು ಮುಂದೆ ಒಂದಷ್ಟು ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಂತೆ ಜಿಲ್ಲಾಡಳಿತ ಒಂದಷ್ಟು ಹೊಸ ನಿಯಮಗಳನ್ನ ಜಾರಿ ಮಾಡಿದೆ. ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಫಿ ನಾಡು ಕಣ್ಣಾಯಿಸಿದಷ್ಟು ದೂರಕ್ಕೆ ಕಾಣೋ ಪ್ರಕೃತಿ ಸೌಂದರ್ಯ ಗಣಿ. ಇಲ್ಲಿಗೆ ವಾರ್ಷಿಕ ಅಂದಾಜು ಕೋಟಿಗೂ ಅಧಿಕ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅದರಲ್ಲೂ ಅನೇಕ ಸ್ಥಳಗಳಲ್ಲಿ ಸಿನಿಮಾ ಶೂಟಿಂಗ್ ಸೇರಿದಂತೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳು ನಡೆಯುತ್ತೆ. ಇಂತಹ ಪ್ರೀ ವೆಡ್ಡಿಂಗ್ ಶೂಟ್ಗೆ ಕೆಲವೊಂದು ಮಾರ್ಗಸೂಚಿ ಸಿದ್ಧಪಡಿಸಲು ಜಿಲ್ಲಾಡಳಿತ ಮುಂದಾಗಿದೆ. ನಮ್ಮಲ್ಲಿ ನಿಸರ್ಗನೂ ಇದೆ, ಒಳ್ಳೆ ದೇವಾಲಯಗಳು ಸಹ ಇದ್ದಾವೆ. ಎರಡೂ ಸ್ಥಳಗಳಲ್ಲೂ ಸಹ ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವಂಥ ಸಂದರ್ಭ ಇರುತ್ತೆ. ಈಗಿನ ಸಂಸ್ಕೃತಿಲಿ ಅದೊಂದು ಸರ್ವೇ ಸಾಮಾನ್ಯವಾದಂಥ ವಿಚಾರ. ಮುಜರಾಯಿ ಇಲಾಖೆಗಳು ಏನಿದೆ ಅದರಲ್ಲಿ ಇದಕ್ಕೆ ಒಂದು ಮಾರ್ಗಸೂಚಿಗಳನ್ನು ಹೊರಡಿಸೋದಕ್ಕೆ ನಾವು ಒಂದು ಕ್ರಮವನ್ನು ತಗೊಳ್ತೀವಿ. ಹಾಗೆ ನಿಸರ್ಗ ತಾಣಗಳಲ್ಲಿ ಏನು ರೆಸಾರ್ಟ್ ಇದ್ದಾವೆ, ದೆನ್ ಹೋಮ್ ಸ್ಟೇಸ್ ಇದೆ, ಮತ್ತು ಖಾಸಗಿದಾರರಿದ್ದಾರೆ, ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಈ ಥರ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅಂತಂದ್ಬಿಟ್ಟು ಕೆಲವು ಸೂಚನೆಗಳನ್ನು ಹೊರಡಿಸ್ತಾ ಇದ್ದೀವಿ. ನಾವು ಅದಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಕೆಲ ದಿನಗಳ ಹಿಂದೆ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ನಡೆದ ಸ್ಥಳೀಯರು ಹಾಗೂ ಫೋಟೋಗ್ರಾಫರ್ ನಡುವೆ ವಾಗ್ವಾದ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲೆಯಲ್ಲಿ ನಾಣ್ಯ, ಭೈರವೇಶ್ವರ, ದೇವರ ಮನೆ ಸೇರಿದಂತೆ ಅನೇಕ ದೇವಾಲಯಗಳು ಪ್ರಕೃತಿ ಮಡಿಲಿನಲ್ಲಿವೆ. ಇಂತಹ ಆಲಯಗಳಿಗೆ ಬರುವ ಪ್ರವಾಸಿಗರು, ಫೋಟೋಗ್ರಾಫರ್ಗಳಿಗೆ ತೊಂದರೆಯಾಗದಂತೆ ಕೆಲವೊಂದು ಮಾರ್ಗಸೂಚಿಗಳನ್ನು ತರಲು ಜಿಲ್ಲಾಡಳಿತ ಮುಂದಾಗಿದೆ. ಮಾರ್ಗಸೂಚಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಮುಜರಾಯಿ ಆಲಯದಲ್ಲಿ ಶೂಟಿಂಗ್ಗೆ ಅನುಮತಿ ಪಡೆಯೋದು ಕಡ್ಡಾಯ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ವೇಳೆ ಡ್ರೆಸ್ ಕೋಡ್ ಅನ್ನ ಪಾಲಿಸಬೇಕು. ಪ್ರವಾಸಿ ತಾಣದಲ್ಲಿ ಅಶ್ಲೀಲ ವರ್ತನೆಗೆ ಬ್ರೇಕ್ ಹಾಕಬೇಕು. ಸ್ಥಳೀಯರಿಗೆ ತೊಂದರೆಯಾಗದಂತೆ ಶೂಟ್ ನಡೆಸಬೇಕು. ಇಲ್ಲಿ ಬರುವಂಥ ಜನ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಮಿತಿಯಲ್ಲಿ ವರ್ತನೆ ಮಾಡಬೇಕಾಗಿರೋದು ತುಂಬ ಅವಶ್ಯಕತೆ ಇರುತ್ತೆ. ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಅಲ್ಲಿ ಇರುವಂಥ ಬೇರೆ ಕುಟುಂಬಗಳು, ಮಕ್ಕಳು, ಇವರಿಗೆಲ್ಲ ಒಂದು ರೀತಿ ತೊಂದರೆ ಆಗೋ ರೀತಿ ನಡ್ಕೋಬಾರ್ದು. ಇದನ್ನು ಮುನ್ನೆಚ್ಚರಿಕೆಯಾಗಿ ನಾವು ಕೆಲವು ಸೂಚನೆಗಳನ್ನು ಕೊಟ್ಟು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಪ್ರವಾಸಿ ಮಿತ್ರರು ಏನಿದ್ದಾರೆ ಇವರಿಗೆಲ್ಲ ಒಂದು ರೀತಿ ಸೆನ್ಸಿಟೈಸ್ ಮಾಡಿ ಪ್ರವಾಸೋದ್ಯಮನೂ ಚೆನ್ನಾಗಾಗಬೇಕು ಮತ್ತು ಜನರು ಸಹ ಇದರ ಲಾಭವನ್ನು ಪಡ್ಕೋಬೇಕು ಅಂತ ನಾನು ಕೆಲವು ಕ್ರಮಗಳನ್ನು ತೆಗೆದುಕೊಳ್ತೀನಿ. ಒಟ್ನಲ್ಲಿ ಕಾಫಿ ನಾಡಿನಲ್ಲಿ ಪ್ರವಾಸೋದ್ಯಮವನ್ನ ನೆಚ್ಚಿಕೊಂಡು ಬದುಕು ಸಾಗಿಸ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ಬರುವಂತಹ ಪ್ರವಾಸಿಗರು ಸ್ಥಳೀಯರ ಆಚಾರ ವಿಚಾರಗಳಿಗೆ ಧಕ್ಕೆ ತರದೆ ಗೌರವಯುತವಾಗಿ ನಡೆದುಕೊಳ್ಳಬೇಕಾಗಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.